ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬಾಬಾ, ಇದನ್ನೆಲ್ಲ ದಾಟಿ ಬದುಕಬೇಕು ಅಂತ ನಾನು ಅನ್ಕೊಂಡಾಗಿದೆ. ನನ್ನ ಪಾಡಿಗೆ ನಾನು ಇರಬೇಕು ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಹಾಗಿರಕ್ ಬಿಟ್ಬಿಡಿ ಬಾಬಾ. ಸಿದ್ದು ಅವ್ರಿಗೆ ಅವ್ರ ತಪ್ಪು ಅರಿವಾಗೋವರೆಗೂ ನಾನು ಅವ್ರಿಗೆ ಸಿಗಲ್ಲ. ಅವ್ರು ಬದಲಾಗಿದ್ದಾರೆ ಅಂತ ನನಗೆ ಗೊತ್ತಾಗೋವರೆಗೂ ನಾನು ಅವ್ರನ್ನ ಒಪ್ಕೊಳ್ಳಲ್ಲ. ದಯವಿಟ್ಟು ಅವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಬಾಬಾ. ನನಗೆ ದೊಡ್ಡ ಉಪಕಾರ ಆಗುತ್ತೆ. ಅಲ್ಲವ ಪ್ಲೀಸ್ ಬಾಬಾ. ಭಾವನ ಮನೆ ಬಿಟ್ಟು ಹೋದ್ಲು ಅಂತ ಏನಾದರೂ ಚೌರೇಗೌಡ್ರಿಗೆ ಗೊತ್ತಾದರೆ ಅವ್ರು ನಿಜವಾಗ್ಲೂ ಸೈಟ್ ವಿಚಾರಕ್ಕೆ ಹೆಲ್ಪ್ ಮಾಡ್ತಾರಾ? ಡಿವೋರ್ಸ್ ಆದಮೇಲೆ ಈ ವಿಷಯ ಮಾತಾಡು ಅಂತ ಅವತ್ತೇ ಹೇಳಿದರು. ಏನು ಮಾಡೋದು? ರೇ, ಹಾಂ, ಇದೇನು ಹೀಗೆ ಕೂತಿದ್ದೀರಾ? ತಿಂಡಿನೂ ತಿಂದ ಏನೋ ಯೋಚನೆ ಮಾಡ್ತಾ ಇರೋ ಹಾಗಿದೆ. ಏನಿಲ್ಲ, ಸುಮ್ಮನೆ ಹೋಗಿ. ಯಾವಾಗ ನೋಡಿದ್ರೆ ನನ್ನ ಹತ್ರ ಹೋಗಿ ಅನ್ಬಿಡೋದು. ದಿನ ಒಂದೊಂದು ಎಡವಟ್ಟು ಮಾಡ್ಕೊಳ್ಳದೆ ಇದ್ದರೆ ಏನು ಯೋಚನೆ ಮಾಡಿದ್ರೆ ಸುಮ್ಮನೆ ಇರ್ಬೋದು. ಏಯ್, ಮಾತಾಡ್ತಿದ್ಯಾ? ಏನಿಲ್ಲ, ಅದು ಅಲ್ಲ ರೀ, ನಮ್ಮ ಹರೀಶ ಇದ್ದಾನಲ್ಲ, ಹೇಗಿದ್ದಾನು ಅವನು? ಇತ್ತೀಚೆಗೆ ನಮ್ಮ ಮನೆ ಕಡೆ ಬರಲೂ ಇಲ್ಲ, ಒಂದು ಫೋನು ಮಾಡಲ್ಲ ಅವನು. ಅವನಿಗೇನಾಗಿದೆಯಾ? ಉಣ್ಕೊಂಡು ತಿನ್ಕೊಂಡು ಆರಾಮಾಗಿದ್ದಾನೆ. ಅಲ್ಲ ರೀ, ಅವತ್ತು ಭಾವನ ಮನೆಯಲ್ಲಿ ಅಷ್ಟೊಂದು ರಂಪ ರಾಮಾಯಣ ರಾದಂತೆಲ್ಲ ಆಯ್ತಲ್ಲ, ಅವಾಗ ಅವನು ಅಲ್ಲೇ ಇದ್ದ ತಾನೆ. ಅವನೇ ನಿಮ್ಮಲ್ಲಿ ಕೋಪ ಮಾಡ್ಕೊಳ್ಳಿಲ್ವಾ? ಅವನು ಯಾಕೆ ನನ್ನ ಮೇಲೆ ಕೋಪ ಮಾಡ್ಕೋತಾನೆ? ನಾನು ಅವನು ಚೆನ್ನಾಗಿದ್ದೀವಿ. ಸುಮ್ಮನೆ ತಲೆ ತಿಂದ್ಬೇಡ, ನೀನು ಹೋಗು. ಯಾವಾಗ ನೋಡಿದ್ರೆ ಮೈ ಮೇಲೆ ಬರುತ್ತೆ. ಇದೇನು ಇವಳು ಹರೀಶನ್ನು ವಿಚಾರಿಸ್ತಾ ಇದ್ದಾಳೆ? ನಾನು ಇಲ್ಲದೇ ಇದ್ದಾಗ ಏನಾದರೂ ಸಿಂಚನಂಗೂ ಹರೀಶಂಗೂ ಫೋನ್ ಮಾಡಿಬಿಟ್ರೆ ಇವಳಿಗೆಲ್ಲ ಗೊತ್ತಾಗೋಗ್ಬಿಡುತ್ತೆ. ಅಯ್ಯೋ, ಹಾಗೆ ಮಾತ್ರ ಆಗ್ಬಾರ್ದಪ್ಪ. ಏನೋ ಒಂದಷ್ಟು ಕೊಟ್ಟು ಮೊದಲು ಇವನು ಬಾಯಿ ಮುಚ್ಚಿಸ್ಬೇಕು. ಹೇಳೋ. ಹರೀಶ, ಎಲ್ಲ ಇದೆಯಾ? ನೀನೆಲ್ಲಿರ್ತೀನೋ? ಮನೇಲಿದ್ದೀನಿ. ಏನ ಹಂಗೆ ಮುಖ ಓದಿಸ್ಕೊಂಡು ಹೋಗ್ಬಿಟ್ಟಿಯಲ್ಲ? ಸ್ವಲ್ಪ ಮಾತಾಡಬೇಕು. ಮಾಮೂಲಿ ಜಾಕಪ್ಪ. ಬಂದೇನೋ ಪ್ರಯೋಜನ? ಹಾಂ, ನೀನು ನಿನ್ನ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀಯ, ನನ್ನ ಬಗ್ಗೆ ಕೇರು ಇಲ್ಲ, ಕನ್ಸರ್ನೂ ಇಲ್ಲ. ಬಂದೇನು ಪ್ರಯೋಜನ? ಫೋನ್ ಇಡ್ತೀನಿ, ಬಾಯ್. ಏಯ್, ನಮ್ಮ ಮಧ್ಯೆ ಇದೆಲ್ಲ ಬೇಕೇನಾ? ನೀನು ತಲೆ ಕೆಡ್ಸ್ಕೊಬೇಡ. ನಿಂಗೇನು ಬೇಕೋ ಅದನ್ನು ನಾನು ಕೊಡ್ತೀನಿ. ಹಾಂ, ಒಳ್ಳೆ ಹೆಣ್ಮಕ್ಳ ಥರ ಮುಖ ಓದಿಸ್ಕೊಂಡು ಕೂತ್ಕೊಬೇಡ. ಬೇಗ ಹೊರಡು. ಹ್ಞೂ, ಸರಿ ಬಿಡು, ಬರ್ತೀನಿ. ಭಾವನವ್ವ ಬೋನ್ ಹೊಂದ್ಕೊಂಡ್ಬಿಟ್ಟವ್ರೆ. ಈಗ ನಾವು ಮಾತಾಡಿ ಒಂದು ಮಾಡೋದಕ್ಕಿಂತ ಸಿದ್ದುನೇ ಭಾವನವ್ವನ ಮನಸ್ಸು ಗೆದ್ರೆ ಅವರಿಬ್ರು ಇನ್ನೂ ಹತ್ರ ಆಯ್ತಾರೆ. ಅಣ್ಣ, ಏನಂದ್ರಣ್ಣ? ಇದ್ಯಾಕೋ ಸರಿ ಗೊತ್ತಿಲ್ಲ ಕಲ. ಇನ್ಮೇಲೆ ನಿಮ್ಮ ವಿಷಯಕ್ಕೆ ನಾನು ತಲೆ ಹಾಕೋದಿಲ್ಲ. ಏನೇ ಇದ್ರೂ ನೀನೇ ಸರಿ ಮಾಡ್ಕೋಬೇಕು. ನಿನ್ನ ಹೆಂಡತಿ ಮನಸ್ಸು ನೀನೇ ಗೆಲ್ಲಬೇಕು. ಅಣ್ಣ, ನೀನೇ ಹಿಂಗೆ ಅಂದ್ಬಿಟ್ರೆ ಹೆಂಗಣ್ಣ? ಮೇಡಮ್ ಅವ್ರು ಮೊದಲೇ ನನ್ನ ಮೇಲೆ ಕೋಪ ಮಾಡ್ಕೊಂಡವ್ರೆ. ಈಗ ನಾನೇ ಹೆಂಗಣ್ಣ ಸರಿ ಮಾಡ್ಕೋದು? ನಾನು ನಿನ್ನ ಪರವಾಗಿ ಮಾತಾಡ್ಬೇಕಲ್ಲ, ಹಂಗಂತ ನೀನು ಮಾಡಿರೋದೇನು ಹೇಳ್ದೆ ಇಟ್ಕೆ ಅಯ್ಯೋ ಪಾಪ ಅನಿಸಿ ಒಳಗೆ ಕರೆದು ಕೂರಿಸ್ಕೊಳ್ಳೋಂಥದ್ದಲ್ಲ. ಏನೇ ಹೇಳಿದ್ರು ಕೇಳಿಸ್ಕೊಳ್ಳೋ ಮನಸ್ಥಿತಿಲಿ ಅವರೂ ಇಲ್ಲ. ನೋಡ್ಲಾ, ಇಂಥ ವಿಷಯ ಎಲ್ಲ ಮನ್ಸಿನ ಮೇಲೆ ಬರೇ ಎಳೆದ್ಬಿಡ್ತಬೇಕಲ್ಲ.
ಭಾವನ ಅವರು ನಿನ್ನ ಮೇಲೆ ಪ್ರೀತಿ ನಂಬಿಕೆ ಇಟ್ಕೊಂಡಿದ್ರು. ಈಗ ನಂಬಿಕೆ ಎಲ್ಲ ಒಡೆದು ಚೂರು ಚೂರು ಆಗೋಗದೆ. ಅದನ್ನ ನಿಧಾನವಾಗಿ ಔಷಧಿ ಹಚ್ಚಿ ವಾಸಿ ಮಾಡಬೇಕು. ಟೈಮ್ ತಗತ್ತದೆ, ಆದ್ರೆ ಗ್ಯಾರಂಟಿ ಸರೋಯ್ತದೆ ಕಲ. ಈಗ ನಾವೇನು ಹೇಳಕ್ಕಾಗೋದಿಲ್ಲ ಕಲ. ಈಗೇನೇ ಇದ್ರು ನೀನೇ ಮಾಡಬೇಕು. ನಾವು ಈಗೇನೇ ಹೇಳಿದ್ರು ಬರೀ ಬಾಯಿ ಮಾತಾಯ್ತದೆ ಕಲ. ಪ್ರೀತಿ ಅಂದ್ರೇನು, ನಂಬಿಕೆ ಅಂದ್ರೇನು ಅಂತ ನೀನೇ ಗಳಿಸ್ಕೋಬೇಕು. ನೀನು ಬದಲಾಗಿದೆಯಾ ಅಂತ ಅವ್ರಿಗೆ ಒಂದ್ಸಲ ಅರ್ಥ ಆಗ್ಬಿಟ್ರೆ ಅವರು ನಿಧಾನವಾಗಿ ನಿಂತಕ್ಕೆ ಬರ್ತಾರೆ. ಮೊದಲು ಅವ್ರ ಪ್ರೀತಿನ ನೀನು ಗಳಿಸ್ಕೋ, ನಂಬಿಕೆ ಗಳಿಸ್ಕೋ. ಅದು ಅವ್ರು ಯಾಕೆ ಒಪ್ಪಕ್ಕಿಲ್ಲ, ಒಪ್ಪೋವರೆಗೂ ನಾವಿಲ್ಲೇ ಕುತ್ಕೊಂಡು ಧರಣಿ ಮಾಡ್ತೀವಿ ಅಂತ ಹೇಳ್ತಾವ್ರೆ. ಹಂಗೆಲ್ಲ ಮಾಡಕ್ ಆಗೋದಿಲ್ಲ. ಹಂಗ್ ಮಾಡೋದ್ರಿಂದ ಏನು ಪ್ರಯೋಜನನೂ ಇಲ್ಲ. ನೋಡಿ, ಪ್ರೀತಿ ಯಾವತ್ತು ತಾನಾಗೆ ಹುಟ್ಟಿ ತಾನಾಗೆ ಬೆಳಿಬೇಕು. ಅದನ್ನ ಬಲವಂತವಾಗಿ ಹುಟ್ಟಿ ಬೆಳ್ಸಕ್ಕಾಗಲ್ಲ. ಅವರಿಬ್ರು ಜೀವನ ಅವರೇ ಸರಿ ಮಾಡ್ಕೋತಾರೆ. ಬನ್ನಿ, ನಮ್ಮ ಪಡಗ್ ನಾವು ಹೋಗುಮ. ಬಿಡಿ ಅಣ್ಣ, ನಾನೇ ಹೋಗಿ ಮೇಡಮ್ ಅವ್ರ ತಾವು ಮಾತಾಡ್ತೀನಿ. ನಿಮ್ಮೆಲ್ಲ ಹೊರಡಿ. ಬೇಡ ಕಲಸಿದ್ದು. ನಿನ್ನ ಪರ್ನೂ ನ್ಯಾಯ ಅದೇ, ಅವ್ರ ಪರ್ನೂ ನ್ಯಾಯ ಅದೇ. ಆದರೆ ಯಾರೋ ಮಾಡಿದ ತಪ್ಪಿಗೆ ನೀವಿಬ್ರು ಶಿಕ್ಷೆ ಅನುಭವಿಸಂಗಾಗದೆ. ನೋಡು, ನೀನು ಅವ್ರ ಮನ್ಸು ಹೆಂಗೆ ಗೆದ್ದಿಯೋ ಬಿಟ್ಟಿಯೋ ನನಗೆ ಗೊತ್ತಿಲ್ಲ ಕಲ. ಆದರೆ ಮೊದಲು ನೀವಿಬ್ರು ಎಷ್ಟು ಚೆನ್ನಾಗಿ ಖುಷಿಯಾಗಿದ್ರೋ ಹಂಗಿರ್ಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ ಅಷ್ಟೇಯ. ಅವ್ರ ಗಂಡ ಹೆಂಡತಿ ಮುನ್ಸು ಮನಸ್ತಾಪನ ಅವರೇ ಸರಿ ಮಾಡ್ಕೊಳ್ಳಿ. ನಡ್ರಿ, ನಾವು ಹೋಗುಮ. ಬೇಡ ವೆಂಕಿ ಅವರೇ. ನೋಡ್ಲ ಸಿದ್ದು, ಭಾವನವರು ಮಾತಾಡ್ತಿಲ್ಲ ಅಂದ್ಬಿಟ್ಟು ರಾತ್ರಿ ಎಲ್ಲ ಇಲ್ಲೇ ಕೂತ್ಕೊಂಡಿಯಾ. ನಾನು ಪೌಡ್ರಿಗೆ ಹೇಳ್ತೀನಿ, ನೀನು ಅವ್ನ ರೂಮ್ಗೆ ಹೋಗಿರೋ, ಬಟ್ಟೆ ಬರೀನೆಲ್ಲ ಕೊಟ್ಟು ಕಳಿಸ್ತೀನಿ. ಆಮೇಲೆ ಇನ್ನೊಂದು ವಿಷಯ, ಆ ಬಡ್ಡಿಕ್ಳು ಜೊತೆ ಸೇರ್ಕೊಂಡು ಏನಾರ ಕುಡ್ತಾ ಗಿಡ್ತಾ ಶುರು ಹಚ್ಕೊಂಡು ಎಲ್ರಿಗೂ ಬೆಂಡೆ ತಕ್ಬಿಡ್ತೀನಿ. ಅಣ್ಣ, ನೀವು ಬನ್ನಿ. ಹುಷಾರ್ಕಲ್ಲ. ಅಣ್ಣ ಬರ್ತೀನಿ. ಲಕ್ಷ್ಮೀ ನಿವಾಸ ಲಕ್ಷ್ಮೀ